ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಬಂಗೇರಾಸ್ ಕುಕ್ಕಿಂಗ್ ಚಾನೆಲ್. ಇವತ್ತಿನ ರೆಸಿಪಿ ಬೆಂಡೆಕಾಯಿ ಪುಳಿ ಮುಂಚಿ ಮಾಡ್ತಾ ಇದ್ದೇನೆ. ನಾನು ಮಂಗಳೂರು ಶೈಲಿಯಲ್ಲಿ ಬೆಂಡೆಕಾಯಿ ಪುಳಿ ಮುಂಚಿ ಹೇಗೆ ಮಾಡೋದು ಅಂತ ಹೇಳಿ ತೋರಿಸ್ಕೊಡ್ತಾ ಇದ್ದೇನೆ ಫ್ರೆಂಡ್ಸ್. ತುಂಬ ಒಳ್ಳೆಯದಾಗ್ತದೆ ಇದು. ಉಪ್ಪಿನಕಾಯಿ ಥರ ನಿಮಗೆ ಮೀನೆಲ್ಲ ಇಲ್ಲದಿದ್ದರೂ ಕೂಡ ಈ ಥರ ಪುಳಿ ಮುಂಚಿ ಇದ್ದರೆ ಉಂಟಲ್ಲ, ಎಷ್ಟು ಸಹ ಊಟ ಮಾಡ್ಬೋದು. ಸೂಪರ್ ಆಗ್ತದೆ ಫ್ರೆಂಡ್ಸ್. ನಮ್ಮ ಕಡೆ ಮಂಗಳೂರಲ್ಲಿ ಹೆಚ್ಚಾಗಿ ಅಷ್ಟಮಿ, ಕೃಷ್ಣ ಜನ್ಮಾಷ್ಟಮಿಗೆಲ್ಲ ಮಾಡ್ತೇವೆ ಬೆಂಡೆಕಾಯಿ ಪುಳಿ ಮುಂಚಿ. ಅದಲ್ಲದಿದ್ದರೂ ಕೂಡ ಹೆಚ್ಚಾಗಿ ನಮ್ಮ ಮನೆಯಲ್ಲಿ ನಾವು ಮಾಡ್ತಾ ಇರ್ತೇವೆ ಬೆಂಡೆಕಾಯಿ ಪುಳಿ ಮುಂಚಿ. ತುಂಬ ಒಳ್ಳೆಯದಾಗ್ತದೆ ಇದು. ಅಮಟೆಕಾಯಿ ಹಾಕಿ ಕೂಡ ಮಾಡ್ತೇವೆ, ಒಳ್ಳೆಯದಾಗ್ತದೆ. ಹುಳಿ ಹಾಕುವ ಬದಲಿಗೆ ಅಮಟೆಕಾಯಿ ಹಾಕಿ ಎಲ್ಲ ಮಾಡ್ತೇವೆ. ತುಂಬ ಸೂಪರ್ ಆಗ್ತದೆ ಫ್ರೆಂಡ್ಸ್. ಇದನ್ನು ಹೇಗೆ ಮಾಡೋದು ಅಂತ ಹೇಳಿ ನೋಡುವ. ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದು ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್. ಲೈಕ್ ಮಾಡಿ, ಶೇರ್ ಮಾಡಿ. ವಿಡಿಯೋವನ್ನು ಆದಷ್ಟು ಪೂರ್ತಿಯಾಗಿ ನೋಡಿ ಫ್ರೆಂಡ್ಸ್. ಹೇಗೆ ಮಾಡೋದು ನೋಡುವ. ಮೊದಲಿಗೆ ಮಿಕ್ಸಿ ಜಾರಿಗೆ ನಾನು ಒಂದು 8 ಬ್ಯಾಡಗಿ ಮೆಣಸು ಮತ್ತೊಂದು 5 ಇದು ಖಾರ ಮೆಣಸು ಹಾಕ್ಕೊಂಡಿದ್ದೇನೆ. ಇದಕ್ಕೆ ಹುಳಿ ನೋಡಿ, ಒಂದು ದೊಡ್ಡ ಲಿಂಬೆ ಗಾತ್ರದಷ್ಟು ಹಾಕಿದ್ದೇನೆ. ಹುಳಿ ಜಾಸ್ತಿ, ಸ್ವಲ್ಪ ಬೆಂಡೆಕಾಯಿಗೆ ಹುಳಿ ಸ್ವಲ್ಪ ಜಾಸ್ತಿ ನೋಡಿ. ಸ್ವಲ್ಪ ಅರಿಶಿಣದ ಪುಡಿ ಹಾಕಿ ನೀರೆಷ್ಟು ಬೇಕು ಅಂತ ನೋಡಿಕೊಂಡು ಹಾಕಿ ರುಬ್ಕೊಳ್ತಾ ಇದ್ದೇನೆ. ಇಷ್ಟೇ, ಇನ್ನೇನು ಇಂಗ್ರೀಡಿಯೆಂಟ್ಸ್ ಹಾಕಲಿಕ್ಕಿಲ್ಲ ಇದಕ್ಕೆ. ನೋಡಿ ಫೈನಾಗಿ ರುಬ್ಕೊಂಡಿದ್ದೇನೆ. ನೋಡಿ ಬೆಂಡೆಕಾಯನ್ನು ನೋಡಿ ಈ ಥರ ಕಟ್ ಮಾಡ್ಕೊಂಡು ಇಟ್ಟಿದ್ದೀನಿ, ಉದ್ದುದ್ದಕ್ಕೆ ಕಟ್ ಮಾಡಿಕೊಂಡು ಇಟ್ಟಿದ್ದೇನೆ. ಈಗ ನೋಡಿ ಮಸಾಲ ರೆಡಿಯಾಗಿದೆ ಅಲ್ಲ, ಇದೊಂದು ಪಾತ್ರೆಗೆ ಹಾಕ್ಕೊಂಡಿದ್ದೇನೆ ನಾನು ಕುದಿಸಲಿಕ್ಕೆ. ಇದಕ್ಕೆ ಬೆಲ್ಲ ನೋಡಿ, ಇಷ್ಟು ದೊಡ್ಡ ಬೆಲ್ಲ ಹಾಕ್ಕೊಂಡು, ಸಿಹಿ ನಿಮಗೆ ನೋಡಿಕೊಂಡು ಹಾಕಿದರೆ ಆಯಿತು ಬೆಲ್ಲ. ನೋಡಿ ಒಂದು ನೀರುಳ್ಳಿಯನ್ನು ಚಾಪ್ ಮಾಡಿಕೊಂಡು ಹಾಕ್ಕೊಂಡಿದ್ದೇನೆ. ಒಂದು ನೀರುಳ್ಳಿಯನ್ನು ಫೈನಾಗಿ ಚಾಪ್ ಮಾಡಿಕೊಂಡು ಹಾಕ್ಕೊಂಡಿದ್ದೇನೆ. ಒಂದು ಟೊಮೆಟೊ ತಗೊಂಡಿದ್ದೇನೆ. ಎಲ್ಲ ಹಾಕ್ಕೊಂಡು ನೀವು ನಿಮಗೆ ಪುಳಿ ಮುಂಚಿ ಯಾವ ಹದಕ್ಕೆ ಬೇಕು ನೋಡಿಕೊಂಡು ನೀರು ಹಾಕಿ ನೋಡಿ. ಈ ಥರ ಇಷ್ಟು ನೀರಾಗಿ ಮಾಡಿದ್ದೇನೆ ನೋಡಿ. ಇಷ್ಟು ಹದವಾಗಿ ಉಂಟು ಕನ್ಸಿಸ್ಟೆನ್ಸಿ ನೋಡಿ. ಇದಕ್ಕೆ ರುಚಿಗೆ ಉಪ್ಪು ಕೂಡ ಹಾಕಿ ಕುದಿಸ್ತಾ ಇದ್ದೇನೆ. ಚೆನ್ನಾಗಿ ಕುದಿಬೇಕಿದು. ನೀವು ಬೆಂಡೆಕಾಯಿ ಹಾಕೋಕ್ಕಿಂತ ಮುಂಚೆ ಉಂಟಲ್ಲ, ಮಸಾಲ ಚೆನ್ನಾಗಿ ಕುದಿಬೇಕು. ಚೆನ್ನಾಗಿ ಇಂಗ್ರೀಡಿಯೆಂಟ್ಸ್ ಎಲ್ಲ ಹಸಿಯೇ ಹಾಕಿರೋದಲ್ಲ, ಯಾವುದು ಕೂಡ ರೋಸ್ಟ್ ಮಾಡಲಿಲ್ಲ. ಹಸಿ ಇಂಗ್ರೀಡಿಯೆಂಟ್ಸ್ ತುಂಬ ಒಳ್ಳೆಯದಾಗ್ತದೆ ನೋಡಿ. ಇದು ಚೆನ್ನಾಗಿ ಕುದಿಬೇಕು. ಚೆನ್ನಾಗಿ ಕುದಿಯುವಾಗ ನೀವು ಬೆಂಡೆಕಾಯನ್ನು ಹಾಕಬೇಕು. ಇದು ಕೆಲವರು ಬೆಂಡೆಕಾಯಿಯನ್ನು ಹುರ್ಕೊಳ್ತಾರೆ, ಸ್ವಲ್ಪ ಎಣ್ಣೆ ಹಾಕಿ ಹುರ್ಕೊಂಡು ಹಾಕ್ತಾರೆ. ಅಂದರೆ ಅದು ñೋಳೆ ಬರ್ತದೆ ಅಂತ ಹೇಳಿ, ಹಾಗೆ ಹುರಿದು ಕೂಡ ಹಾಕ್ಕೊಳ್ಬೋದು. ಆದರೆ ನಾನೇನು ಹುರ್ಕೊಳ್ಳೋದಿಲ್ಲ, ನಾವು ಹೀಗೆ ಮಾಡೋದು. ಏನಾಗೋದಿಲ್ಲ, ñೋಳೆ ಏನು ಬರೋದಿಲ್ಲ. ಅಂದರೆ ಇದು ಫಸ್ಟ್ ನಾವು ಹಾಕುವಾಗ ಒಂಥರ ñೋಳೆ ಇದ್ದರೂ ಕೂಡ ಅದು ಚೆನ್ನಾಗಿ ಕುದಿಯುವಾಗ ಉಂಟಲ್ಲ ಹೋಗ್ತದೆ. ಕುದಿದಾದ್ಮೇಲೆ ಇರುವುದಿಲ್ಲ ಚೆನ್ನಾಗಿ. ಮತ್ತು ಮಸಾಲ ಚೆನ್ನಾಗಿ ಕುದಿಯುವಾಗ ಹಾಕಬೇಕು ಬೆಂಡೆಕಾಯಿ ನೋಡಿ. ನಾವು ಮತ್ತು ಇದು ಕಟ್ ಮಾಡುವಾಗ ಕೂಡ ಅಷ್ಟೇ ಸ್ಲ್ಯಾಂಟಾಗಿ ಕಟ್ ಮಾಡಬೇಕು ಬೆಂಡೆಕಾಯಿಯನ್ನು, ಆಗ ಅಷ್ಟೊಂದು ñೋಳೆ ಬರುವುದಿಲ್ಲ ನೋಡಿ. ಈಗ ನೋಡಿ ಸ್ವಲ್ಪ ñೋಳೆ ಥರ ಉಂಟು. ಇದು ಚೆನ್ನಾಗಿ ಕುದಿದಾಗುವಾಗ ಉಂಟಲ್ಲ, ನಿಮಗೆ ñೋಳೆ ಇರುವುದಿಲ್ಲ, ಕರೆಕ್ಟ್ ಆಗ್ತದೆ, ಕನ್ಸಿಸ್ಟೆನ್ಸಿ ಕರೆಕ್ಟ್ ಬರ್ತದೆ ನೋಡಿ. ಚೆನ್ನಾಗಿ ಕುದಿಲಿ, ಬೆಂಡೆಕಾಯಿ ಎಲ್ಲ ಚೆನ್ನಾಗಿ ಬೇಯಬೇಕಲ್ಲ, ಬೇಯಲಿಕ್ಕೆ ಸ್ವಲ್ಪ ಹೊತ್ತು ಬೇಕು ನೋಡಿ. ಕುದೀತಾ ಉಂಟು ನೋಡಿ, ಚೆನ್ನಾಗಿ ಕುದೀತಾ ಉಂಟು. ಇನ್ನೂ ಚೆನ್ನಾಗಿ ಕುದಿಬೇಕಿದು. ಮತ್ತು ನೀವು ಇದು ಮಸಾಲ ಕೂಡ ಅಷ್ಟೇ, ಒಮ್ಮೆಲೆ ನೀರು ಹಾಕಿ ತುಂಬ ನೀರು ಮಾಡಬೇಡಿ. ಯಾಕಂದರೆ ನಿಮ್ಮದು ಬೆಂಡೆಕಾಯಿ ಎಲ್ಲ ಬೆಂದಾಗುವಾಗ ಅದು ನೀರು ಹಾಕ್ತದೆ ಸ್ವಲ್ಪ ನೋಡಿ. ಉಪ್ಪು ಪುನಃ ಹಾಕ್ಕೊಂಡೆ, ಚಪ್ಪೆ ಉಂಟ ಅಂತ ಹೇಳಿ ಉಪ್ಪು ಪುನಃ ಹಾಕ್ಕೊಂಡೆ. ಹಾಗಾಗಿ ಬೆಂಡೆಕಾಯಿ ಎಲ್ಲ ಹಾಕಿ ಕುದಿದಾದ ಮೇಲೆ ಉಂಟಲ್ಲ, ಅದು ನೀರಾಗ್ತದೆ ಸ್ವಲ್ಪ. ಅದಕ್ಕಾಗಿ ನೀವು ಒಮ್ಮೆಲೆ ನೀರು ಸ್ವಲ್ಪ ಹಾಕಬೇಡಿ, ತುಂಬ ನೀರು ಮಾಡಬೇಡಿ. ಪುಳಿ ಮುಂಚೆ ಅಂತ ಹೇಳಿದ ಮೇಲೆ ಸ್ವಲ್ಪ ಗಸಿನೇ ಬೇಕಲ್ವ ನೋಡಿ. ಚೆನ್ನಾಗಿ ಕುದಿತಾ ಉಂಟು ಈಗ ನೋಡಿ. ಈಗ ಕರೆಕ್ಟಾಗಿ ಬಂದಿದೆ ನೋಡಿ ಬೆಂಡೆಕಾಯಿ, ಈಗ ಕರೆಕ್ಟಾಗಿದೆ ನೋಡಿ. ಈಗ ಇದಕ್ಕೊಂದು ಒಗ್ಗರಣೆ ಹಾಕುವ ನೋಡಿ. ನಾನು ಒಂದು ಪ್ಯಾನ್ ಇಟ್ಕೊಂಡಿದ್ದೀನಿ, ಫ್ರೈಯಿಂಗ್ ಪ್ಯಾನ್ ಇಟ್ಕೊಂಡಿದ್ದೀನಿ. ಇದಕ್ಕೆ ಸ್ವಲ್ಪ ತೆಂಗಿನ ಎಣ್ಣೆ ಹಾಕಿ, ಸ್ವಲ್ಪ ಉದ್ದಿನಬೇಳೆ ಮತ್ತೊಂದು ಸ್ವಲ್ಪ ಸಾಸಿವೆ ಹಾಕ್ಕೊಂಡು ಫ್ರೈ ಮಾಡ್ತಾ ಇದ್ದೀನಿ. ಚೆನ್ನಾಗಿ ಚಟಪಟ ಸಿಡಿಬೇಕಿದು. ಸಾಸಿವೆ ಎಲ್ಲ ಚೆನ್ನಾಗಿ ಸಿಡಿಯುವಾಗ ಬೆಳ್ಳುಳ್ಳಿ ಹಾಕ್ತಾ ಇದ್ದೀನಿ, ಜಜ್ಜಿ ಒಂದು 3 ಬೆಳ್ಳುಳ್ಳಿಯನ್ನು ಜಜ್ಜಿ ಹಾಕ್ಕೊಂಡಿದ್ದೇನೆ. ಮತ್ತೊಂದು ಸ್ವಲ್ಪ ಒಗ್ಗರಣೆ ಸೊಪ್ಪು ಮತ್ತು ಒಂದು ಮೆಣಸನ್ನು ಕಟ್ ಮಾಡಿಕೊಂಡು ಹಾಕ್ಕೊಂಡಿದ್ದೀನಿ. ಚೆನ್ನಾಗಿ ಅರೋಮಾ ಬರುವ ತನಕ ಫ್ರೈ ಮಾಡಬೇಕು. ಬೆಳ್ಳುಳ್ಳಿ ಎಲ್ಲ ಚೆನ್ನಾಗಿ ಫ್ರೈ ಆಗಿ ಅರೋಮಾ ಬರಬೇಕು, ಅಲ್ಲಿ ತನಕ ಫ್ರೈ ಮಾಡಬೇಕು. ಆಮೇಲೆ ಒಗ್ಗರಣೆ ಹಾಕ್ಕೊಳ್ತಾ ಇದ್ದೀನಿ ನೋಡಿ. ಸೂಪರಾಗಿ ಬಂದಿದೆ.
ಪುಳಿಮುಂಚಿ.